ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಅವಲಕ್ಕಿಯಿಂದ ದೋಸೆಯನ್ನು ಮಾಡ್ತಾ ಇದ್ದೀನಿ. ಅವಲಕ್ಕಿ ದೋಸೆ ಅಂತ ಮಾಡ್ತೀವಿ, ಅದನ್ನು ಮಾಡಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಅದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಅವಲಕ್ಕಿ ದೋಸೆಗೆ ನಾನು ಚಟ್ನಿ ಮಾಡಿದ್ದೀನಿ. ಇದಕ್ಕೆ ಗೊಜ್ಜು, ತರಕಾರಿ ಗೊಜ್ಜು ಮತ್ತು ಹಿತ್ಕಿದ ಬೇಳೆ ಸಾರು, ಈ ಥರ ಸಾಗು ಇದೇನಾದರೂ ಈರುಳ್ಳಿ ಚಟ್ನಿ ಇವೆಲ್ಲನೂ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು. ಆದರೆ ನಾನಿವತ್ತು ಚಟ್ನಿ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್. ಈ ದೋಸೆಯನ್ನು ಮೆತ್ತಗೆ ಕೂಡ ಮಾಡ್ಬೋದು, ಇಲ್ಲ ಗರ್ಗರಿಯಾಗಿ ಕೂಡ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕಾದರೂ ಕೂಡ ಈ ದೋಸೆಯನ್ನು ಮಾಡ್ಕೋಬೋದು. ಇವಾಗ ಅದು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಎಷ್ಟು ಏನೇನು ಹಾಕಿದ್ದೀನಿ ಅಂತ ಕೂಡ ನೋಡೋಣ. ಇವಾಗಲೇ ಕ್ರಿಸ್ಪಿಯಾಗಿ ಬಂದಿದ್ದನ್ನು ತೋರಿಸಿದೆ. ಇವಾಗ ನೋಡಿ ಎಷ್ಟು ಮೆತ್ತಗಿದೆ. ಈ ತರಹ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಲಿಗೆ 3 ಲೋಟ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಮಾಮೂಲಿ ತಿಂಡಿ ಅಕ್ಕಿನೇ ಹಾಕ್ಬೋದು. 3 ಲೋಟ ಅಕ್ಕಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ನೀರನ್ನು ಬಗ್ಗಿಸ್ಬಿಡೋಣ. 2 ಸಾರಿ, ಒಂದು 2-3 ಸಾರಿ ನೀರನ್ನು ಬಗ್ಗಿಸ್ಬಿಟ್ಟು ನಂತರ ಅದಕ್ಕೆ ಮೊಸರನ್ನು ಹಾಕಿ ನೆನೆಸ್ತೀನಿ ನಾನು. ಇವಾಗ ಇದನ್ನು ನೀರನ್ನು ಬಗ್ಗಿಸ್ಬಿಡೋಣ. ಮುಂಚೆ ನೀರನ್ನೆಲ್ಲ ಬಗ್ಗಿಸಿದ್ದಾದಮೇಲೆ 1-2 ಸರಿ ವಾಶ್ ಮಾಡಿದ್ದಾದಮೇಲೆ ಈ ಅಕ್ಕಿ ನೆನೆಯೋದಕ್ಕೆ ಎಷ್ಟು ಮೊಸರು ಬೇಕೋ ಅಷ್ಟನ್ನು ಮೊಸರನ್ನು ಹಾಕಬೇಕು. ಹುಳಿ ಮೊಸರಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಮೊಸರು ಹಾಕಿದ್ರೆ ಅದು ಈ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮತ್ತು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ. ಅಕ್ಕಿನ ಮೊಸರನ್ನು ಹಾಕಿ ನೆನೆಸ್ಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದೀನಿ. 1 ಹಿಡಿ ಅಷ್ಟು ಕಡಲೆಬೇಳೆ, 1-2 ಹಿಡಿ ಅಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ನೆನೆಸಿ ಇಟ್ಕೊಳ್ಳೋಣ. ಒಂದು 6 ಗಂಟೆ ಟೈಮ್ ಆದರೂ ನೆನೆಯಬೇಕು. ಮತ್ತು ಅವಲಕ್ಕಿಯನ್ನು ಕೂಡ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ನೀರು ತೊಳೆದ್ಬಿಟ್ಟು ನೀರು ಬಗ್ಗಿಸ್ಬಿಟ್ಟು ನೆನೆಸಿ ಇಟ್ಕೊಳ್ಳೋಣ. ಇವಾಗ ಎಲ್ಲ ಆದಮೇಲೆ ಒಂದು 6 ಗಂಟೆ ಟೈಮ್ ಆದಮೇಲೆ ಅದನ್ನು ರುಬ್ಕೊಂಡು ಬರಬೇಕಾಗುತ್ತೆ. ನೋಡಿ, ಇವಾಗ ಅವಲಕ್ಕಿ ಕೂಡ ತೊಳೆದ್ಬಿಟ್ಟು ನೀರು ಬಗ್ಗಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಇವಾಗ ನೋಡಿ, ಇವಾಗ ಅಕ್ಕಿ ಒಂದು 6 ಗಂಟೆ ಟೈಮ್ ಆದಮೇಲೆ ಚೆನ್ನಾಗಿ ನೆಂದಿದೆ. ಅದು ನೆಂದಿದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಹಾಕಿದ್ನಲ್ಲ ಅದು ಕೂಡ ನೆಂದಿದೆ. ಎಲ್ಲನೂ ಒಂದೇ ಬಟ್ಲಿಗೆ ಹಾಕಿಬಿಟ್ಟು ಗ್ರೈಂಡ್ರಿಗೆ ಹಾಕ್ಕೊಂಡು ಬರಬೇಕು. ಇವಾಗ ನಾನು ಮಿಕ್ಸಿಗಾದರೂ ಹಾಕ್ಬೋದು, ಇಲ್ಲ ಗ್ರೈಂಡ್ರಿಗಾದರೂ ಹಾಕ್ಬೋದು. ಎಲ್ಲ ರುಬ್ಕೊಂಡು ಬಂದಿರೋದಾಗಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ರಾತ್ರಿನೇ ರುಬ್ಬಿ ಇಟ್ಕೊಂಡ್ಬಿಡಬೇಕು. ಬೆಳಗ್ಗೆಗೆ ಎದ್ದ ಮೇಲೆ ನೋಡೋಣ. ನೋಡಿ ಹೆಂಗೆ ಉಕ್ಕಿ ಬಂದಿದೆ ಅಂತಂದ್ಬಿಟ್ಟು. ನೋಡಿ, ದೋಸೆ ಹಿಟ್ಟು ಎಲ್ಲ ಉಕ್ಕಿ ಮೇಲೆ ಅರ್ದು ಕೆಳಗಡೆ ತಟ್ಟೆ ಇಟ್ಟಿದೆ, ಅದಕ್ಕೆ ಕೂಡ ಬಿದ್ದಿದೆ. ನೋಡಿ, ಇವಾಗ ಕಲಸಿದ್ರೆ ಎಲ್ಲ ಕೆಳಕ್ಕೆ ಹೊರಟೋಗುತ್ತೆ. ಆ ತರಹ ಬರುತ್ತೆ. ಮೊಸರು ಹಾಕಿರೋದ್ರಿಂದ ಈ ತರಹ ಹುಳಿ ಬಂದುಬಿಡುತ್ತೆ. ಚೆನ್ನಾಗಿ ಹುಳಿನೂ ಬಂದಿದೆ. ಇವಾಗ ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ. ಅದಕ್ಕೆ ಎಣ್ಣೆಯನ್ನು ಹಾಕಿ ಸವರ್ಬಿಟ್ಟು ಒಂದು ದೋಸೆಯನ್ನು ಹುಯ್ಯೋಣ. ದೋಸೆ ಹುಯ್ದ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಇವಾಗ ಒಂದು ಕಡೆ ಬೆಂದಿರೋದಾದಮೇಲೆ ಇನ್ನೊಂದು ಕಡೆಗೆ ತಿರುವಾಕೋಣ. ಇವಾಗ ಇನ್ನೊಂದು ಕಡೆನೂ ತಿರುವಾಕ್ಬಿಟ್ಟು ಆ ಕಡೆನೂ ಬೇಯೋದಕ್ಕೆ ಬಿಡೋಣ. 2 ಕಡೆನೂ ಚೆನ್ನಾಗಿ ಸುಡಬೇಕಾಗುತ್ತೆ. ಇವಾಗ ಆ ಕಡೆ ಕೂಡ ಬೆಂದಿರೋದಾಗಿದ್ದಾದಮೇಲೆ ತೆಗೆದುಬಿಟ್ಟು ತೆಳ್ಳಗೆ ಹುಯ್ಯೋಣ. ಇವಾಗ ಒಂದು ಕಡೆ ಬೆಂದಿದೆ, ಅದನ್ನು ತೆಗೆದುಬಿಟ್ಟು ಇನ್ನೊಂದು ದೋಸೆನ ತೆಳ್ಳಗೆ ಹುಯ್ತಾಯಿದ್ದೀನಿ. ತೆಳ್ಳಗೆ ಹುಯ್ದುಬಿಟ್ಟು ಹಾಗೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಗರಿಗರಿಯಾಗಿ ಬರುತ್ತೆ. ಇದು ದಪ್ಪಗೆ ಕೂಡ ಹುಯ್ಬೋದು. ದಪ್ಪಗೆ ಬೇಕಾದರೆ ದಪ್ಪಗೆ ಹುಯ್ದ್ರೆ ಮೆತ್ತಗೆ ಹಲ್ಲಿಲ್ದಲ್ಲೇ ಇರೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಗರಿಗರಿಯಾಗಿ ಬೇಕು ಅಂದರೆ ಈ ಥರ ತೆಳ್ಳಗೆ ಹುಯ್ದು ಎಣ್ಣೆ ಹಾಕಿ ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಗರಿಗರಿಯಾಗಿ ಬರುತ್ತೆ. ನಿಮಗೆ ಯಾವ ತರಹ ಬೇಕೋ ಆ ತರಹ ಹುಕ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಗರಿಗರಿಯಾದ ಮತ್ತು ತೆಳ್ಳಗಿರುವ ಗರಿಗರಿಯಾದ ಮತ್ತು ಮೆತ್ತಗಿರುವ
ಅವಲಕ್ಕಿ ದೋಸೆ ರೆಡಿ. ಈ